ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಇವತ್ತು ನವರಾತ್ರಿಯ 3ನೇ ದಿನ, ಅಂದರೆ ಚಂದ್ರಘಂಟ ದೇವಿ ಪೂಜೆ ಇವತ್ತು ನಡೆಯುತ್ತೆ. ಓಕೆ, ಆ ದೇವಿಗೆ ಕಡು ನೀಲಿ ಬಣ್ಣ, ರಾಯಲ್ ಬ್ಲೂ ಅಂದರೆ ತುಂಬ ಇಷ್ಟ ಅಂತೆ, ತುಂಬ ಪ್ರಿಯ ಅವ್ರಿಗೆ. ಓಕೆ, ಸೊ ಈ ನೀಲಿ ಬಣ್ಣ ಏನು ಪ್ರತೀಕವಾಗಿದೆ ಅಂತಂದರೆ ಆಧ್ಯಾತ್ಮಿಕತೆ, ರಕ್ಷಣೆ ಮತ್ತು ಶಾಂತಿಯ ಸಂಕೇತ ಅಂತ ಹೇಳ್ತಾರೆ. ಓಕೆ, ಸೊ ನೋಡೋಣ ಇವತ್ತು ಚಂದ್ರಘಂಟ ದೇವಿ ಏನು ನಮಗೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ. ಏನು ಆಶೀರ್ವಾದ ತಾಯಿ ಬಾಬಾ. ಓಕೆ, ಬಾಬಾ ಪ್ಲೀಸ್ ಪ್ಲೀಸ್. ಚಂದ್ರಘಂಟ ತಾಯಿ ದೇವಿ ಪ್ಲೀಸ್ ಬ್ಲೆಸ್. ದೇವಿ ಚಂದ್ರಘಂಟ ಪ್ಲೀಸ್ ಬ್ಲೆಸ್. ದ ಹ್ಯಾಂಗ್ಡ್ ಮ್ಯಾನ್. ಸೊ ಏನು ಹೇಳ್ತಾ ಇದ್ದಾರೆ, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಏನು ಕೆಲಸ ಕಾರ್ಯಗಳಾಗಲಿ, ಏನು ಸ್ತಬ್ಧವಾಗಿತ್ತು, ನಿಂತು ಹೋಗಿತ್ತು, ಅದನ್ನು ಮುಂದುವರಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾವುದಾದ್ರೂ ಇರ್ಬೋದು, ಆಯಿತಾ. ಇನ್ನೇನು ಆಶೀರ್ವಾದ ಅಮ್ಮ? ಫೋರ್ ಆಫ್ ಸೋರ್ಡ್ಸ್. ಫೋರ್ ಆಫ್ ಸೋರ್ಡ್ಸ್ ಅಂದರೆ ರೆಸ್ಟ್. ಜೀವನದಲ್ಲಿ ಒಂದು ನಿಮಿಷ ಕೂಡ ರೆಸ್ಟ್ ತಗೊಳ್ಳದೆ ಕೆಲಸ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಟೈಮ್ ಬರ್ತಾ ಇದೆ, ನಿಮ್ಮ ಲೈಫಲ್ಲಿ ಚೇಂಜಸ್ ಬರ್ತಾ ಇದೆ. ನೀವು ಅಂದ್ಕೊಳ್ತಾ ಇರ್ಬೋದು, ನನಗೇನು ಒಂದು ಬೆಳಗ್ಗೆ ಕೆಲಸ, ಮಧ್ಯಾಹ್ನ ಲೈಕ್ ಈವ್ನಿಂಗ್ ಶಿಫ್ಟ್ಸ್ ಆ ಥರ ಏನಾದ್ರು ಇರ್ಬೋದೇನೋ, ಗೊತ್ತಿಲ್ಲ ನನಗೆ. ಸೊ ದೇವಿ ಚಂದ್ರಘಂಟ ಅವ್ರು ಏನು ಹೇಳ್ತಾ ಇದ್ದಾರೆ, ಇಷ್ಟು ದಿವಸ ನೀನು ಲೈಕ್ ಬೆಳಗು ಮಧ್ಯಾಹ್ನ ಆ ಥರ ಕೆಲಸ ಮಾಡ್ತಾ ಇದ್ದಿದ್ದು ಕಂಟಿನ್ಯೂಸ್ ಆಗಿ, ಇನ್ನು ಮುಂದೆ ರೆಸ್ಟ್ ಸಿಗೋ ಥರ ಆಶೀರ್ವಾದ ಕೊಡ್ತಾ ಇದ್ದಾರೆ. ಓಕೆ, ನೋಡೋಣ ಇನ್ನೇನಂತ. ಮಾತಾ ಚಂದ್ರಘಂಟ ಪ್ಲೀಸ್ ಬ್ಲೆಸ್. ಪ್ಲೀಸ್ ಬ್ಲೆಸ್ ಮಾ ಚಂದ್ರಘಂಟ, ಪ್ಲೀಸ್ ಬ್ಲೆಸ್. ಸಿಕ್ಸ್ ಆಫ್ ಪೆಂಟಿಕಲ್ಸ್. ಇಷ್ಟು ದಿವಸ ಏನಾದರೂ ಓಕೆ, ಇಲ್ಲಿ ಎರಡು ವಿಷಯ ಹೇಳ್ತಾ ಇದ್ದಾರೆ. ಸರ್ವೀಸ್ ಮಾಡಬೇಕಂತೆ, ಸರ್ವೀಸ್, ಹೆಲ್ಪ್. ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಹೆಲ್ಪ್, ಅಂದರೆ ಚಾರಿಟಿ ಇರ್ಬೋದು, ಡೊನೇಷನ್ ಆ ಥರ ಮಾಡು ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತಾಗಿರುತ್ತೆ ಯಾರು ಹೇಳ್ತಾ ಇದ್ದಾರೆ ಅಂತ. ಸೊ ಇನ್ನೊಂದು ಸ್ವಲ್ಪ ಜನಕ್ಕೆ ಹೇಳ್ತಾ ಇದ್ದಾರೆ, ದೇವರೇ ಹೆಲ್ಪ್ ಮಾಡ್ತಾರೆ ಅಂತ. ಲೈಕ್ ತಾಯಿ ಏನು ಹೇಳ್ತಾ ಇದ್ದಾರೆ, ನಿಮಗೆ ಇಷ್ಟು ದಿವಸ ಯಾರಿಗೆ ಹೆಲ್ಪ್ ಏನು ಸಿಗ್ತಾ ಇರಲಿಲ್ಲ, ಏನು ಸಹಾಯ ಬೇಕು ಅಂತ ಕಾಯ್ತಾ ಇದ್ರಿ, ಸಿಗ್ತಾ ಇರಲಿಲ್ಲ. ಸೊ ಆ ಸಹಾಯ ಯಾವುದೋ ಒಂದು ರೂಪದಲ್ಲಿ ಕಳಿಸ್ಕೊಡ್ತೀನಿ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಆಯಿತಾ. ಒಂದಷ್ಟು ಜನಕ್ಕೆ ಸರ್ವೀಸ್ ಮಾಡು ಅಂತ ಹೇಳ್ತಾ ಇದ್ದಾರೆ, ಒಂದಷ್ಟು ಜನಕ್ಕೆ ಹೆಲ್ಪ್ ಬೇಕು ಅಂತ ಒದ್ದಾಡ್ತಿದ್ರಂತೆ. ಸೊ ಅವ್ರಿಗೆ ಹೆಲ್ಪು ನಿಮಗೆ ಗೊತ್ತಿರಲ್ಲ, ಲೈಕ್ ಈಗ ಏನಪ್ಪ ಮಾಡೋದು, ಯಾವುದೋ ಒಂದು ಹಾಸ್ಪಿಟಲ್, ಗೊತ್ತಿಲ್ಲ ಯಾಕೆ ಬರ್ತಾ ಇದೆ ಅಂತ, ಹಾಸ್ಪಿಟಲ್ ಅಂತ ತೋರಿಸ್ತಾ ಇದ್ದಾರೆ. ಏನೋ ಅಲ್ಲಿ ದುಡ್ಡು ಕಟ್ಟಬೇಕು ಆ ಥರ ಏನೋ ಪರಿಸ್ಥಿತಿ ಇದೆ ಅಂತಂದಾಗ ಯಾರೋ ಹೆಲ್ಪಿಗೆ ಬರ್ತಾರೆ, ನಿನಗೆ ಹೆಲ್ಪ್ ಆಗುತ್ತೆ, ಒಳ್ಳೆಯದಾಗಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ
ಓಕೆ, ಇದರಲ್ಲೇ ಇನ್ನೊಂದೆರಡು ಕಾರ್ಡ್ ನೋಡ್ಬಿಡೋಣ. ಓಕೆ, 7 ಆಫ್ ಪೆಂಟಿಕಲ್ಸ್. ಸೊ ಇಷ್ಟು ದಿವಸ ನಿಮ್ಮ ನೀವೇನು ಇನ್ವೆಸ್ಟ್ ಮಾಡಿದ್ರಿ, ಕಾಯ್ತಾ ಇದ್ರಿ ಒಂದು ಒಳ್ಳೆ ಬೆನಿಫಿಟ್ ಬರಬೇಕು ಅಥವಾ ಒಂದು ಪೇ ಆಫ್ ಚೆನ್ನಾಗಾಗಬೇಕು ನನಗೆ ಅಂತ ನೀವು ಕಾಯ್ತಾ ಇದ್ರಿ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ಓಕೆನಾ? ಸೊ ಅವ್ರಿಗೆ ಒಳ್ಳೇದು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಯಾವುದೇ ಫೀಲ್ಡಲ್ಲೇ ತೊಗೊಳ್ಳಿ. ಓಕೆನಾ? ಅಂದರೆ ನೀವು ಮಾಡಿದ್ದೀರಾ ಆಗಲೇ ಕೆಲಸ. ಓಕೆ, ಸೊ ನಿಮಗೆ ಈಗ ಸಪೋಸ್ ಕೆಲಸದ ವಿಷಯದಲ್ಲಿ ತೊಗೊಂಡ್ರೆ, ನೀವು ಕೆಲಸ ಮಾಡ್ತಾಯಿದ್ರಿ, ಒಂದು ಪ್ರಾಪರ್ ರೆಕಗ್ನಿಷನ್ ಇರಲಿಲ್ಲ, ರೆಕಗ್ನಿಷನ್ ಬರುತ್ತೆ, ಸಿಗುತ್ತೆ. ಅಥವಾ ಎಲ್ಲೋ ಇನ್ವೆಸ್ಟ್ ಮಾಡಿದ್ದೀರಾ. ಓಕೆನಾ? ಸೊ ಪ್ರಾಪರಾಗಿ ಇಂಟ್ರೆಸ್ಟು ಅದು ಸಿಗ್ತಾ ಇಲ್ಲ, ಅದು ಸಿಗುತ್ತೆ. ಯಾರಿಗೋ ಲೋನ್ ಕೊಟ್ಟಿದ್ದೀರಾ. ಓಕೆ, ಸೊ ಅದು ವಾಪಸ್ ಬರೋ ಥರ ಇದೆ. ಓಕೆ, ಬರುತ್ತೆ ಆ ಥರ. ಅಂದರೆ ಎಲ್ಲರೂ ತೊಗೊಳ್ಳಿ ನೀವು. ಓಕೆ, ನೀವು ಏನೋ ಒಂದು ಇನ್ಕಮ್ ಅಥವಾ ಒಂದು ಬೆನಿಫಿಟ್ ಸಿಗುತ್ತೆ ಅಂತ ಒಂದು ಕೆಲಸ ಮಾಡಿದ್ದೀರಾ, ಅದು ಸಿಕ್ಕಿರಲಿಲ್ಲ ಇಷ್ಟು ದಿವಸ, ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಓಕೆ, ಇನ್ನೇನಿದೆ ನೋಡೋಣ. ಬಾಬಾ ವಾಟಲ್ಸ್ ಚಂದ್ರಗಂಟ ಪ್ಲೀಸ್ ಕನ್ಫರ್ಮ್. ಇನ್ನೇನು ಹೆಲ್ಪ್ ಸಿಗುತ್ತೆ ವ್ಯೂವರ್ಸ್ಗೆ? 3 ಆಫ್ ವಾಂಡ್ಸ್. ಓಕೆ, ಸೊ ಒಂದಷ್ಟು ಜನ ಬಿಸ್ನೆಸ್ ಅಂತಲೇ ಬರ್ತಾ ಇದೆ ಇಲ್ಲಿ. ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಜೊತೆಗೆ ಇದು ಓಕೆ, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ನು ಪ್ಲಸ್ ಅಬ್ರಾಡ್, ನೀವು ಎಲ್ಲಿರ್ತೀರಾ ಅಲ್ಲಿಂದ ಅಬ್ರಾಡ್ ಟ್ರಾವೆಲ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ದಿಸ್ ಈಸ್ ರಿಲೇಟೆಡ್ ಟು ಮನಿ. ಒಳ್ಳೆಯದು ಸಿಗುತ್ತೆ ಅಂದರೆ ಒಂದು ಇನ್ಕಮ್ ಒಳ್ಳೆಯದಾಗುತ್ತೆ ಅಂತ, ಇದರಿಂದ ಇನ್ಕಮ್ ಬರುತ್ತೆ, ಒಳ್ಳೆಯದಾಗುತ್ತೆ. ಓಕೆ ಓಕೆ, ವಾಟ್ ಎಲ್ಸ್ ಬಾಬಾ, ವಾಟ್ ಎಲ್ಸ್ ಮಾ? ಏಯ್ಟ್ ಆಫ್ ಸೋರ್ಡ್ಸ್. ನಿಮ್ಮನ್ನು ಯಾರೋ ಒಂದು ಬಂಧದಲ್ಲಿ ಇಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಥವಾ ನೀವೇ ಒಂದು ಬಂಧನಕ್ಕೆ ಸಿಗಾಕೊಂಬಿಟ್ಟಿದ್ರಿ ಅಂತ, ಅದರಿಂದ ಬಿಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ಇದು ಯಾವ ಥರನಾದರೂ ಇರ್ಬೋದು. ಇದು ಮೆಂಟಲ್ ತುಂಬ ಯೋಚನೆ ಮಾಡಿ, ಓಕೆ, ಮನಸ್ಸಿನಲ್ಲೇ ಒಂಥರ ಮಾನಸಿಕ ಒತ್ತಡದಿಂದ ಬರಳ್ತಾ ಇದ್ರೇನೋ, ಆಯಿತಾ? ಸೊ ಅದರಿಂದ ಆಚೆ ತರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಂದಷ್ಟು ಜನಕ್ಕೆ ಇಲ್ಲಿ ನೋಡಿ, ಇಲ್ಲಿ ಇದು ಕಾಣ್ತಾ ಇದೆ, ರಿಫ್ಲೆಕ್ಷನ್. ಓಕೆ, ಸೊ ನಿಮ್ಗೆ ಅನ್ಸ್ಕೊಂಡಿದ್ದು ಅವರಲ್ವೇ ಅಲ್ಲ. ಅಂದರೆ ಇದು ನೆಗೆಟಿವ್ ಅಟ್ಯಾಚ್ಮೆಂಟ್ಸ್ ಆ ಥರ, ಅದರಿಂದ ಆಚೆ ತರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ನೆಗೆಟಿವ್ ಅಟ್ಯಾಚ್ಮೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಆಚೆ ತರಿಸ್ತಾರಂತೆ. ಅಥವಾ ಮೆಂಟಲಿ ಏನಾದ್ರು ಪ್ರಾಬ್ಲಮ್ ಆಗಿ, ಮೆಂಟಲಿ ಸಿಕ್ಕಾಗಿದ್ರು, ಪ್ರಾಬ್ಲಮ್ ಆಗಿತ್ತು ಅಂತಂದರೆ ಅದರಿಂದನೂ ನೀವು ಡಿಪ್ರೆಷನ್, ಓಕೆ, ಆ ಥರ ಎಲ್ಲ ಪ್ರಾಬ್ಲಮ್ ಆಗಿತ್ತಂದರೆ ನಿಮ್ಮನ್ನು ಅದರಿಂದ ಆಚೆ ತರ್ತೀನಿ ಅಂತ ದೇವಿ ಚಂದ್ರಘಂಟ ಅವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಓಕೆ, ಸೊ ಇನ್ನೊಂದು ಪ್ಲೀಸ್ ಗೈಡ್. ವಿಷ್ಣುಜಿ. ಓಕೆ, ಬ್ಯಾಲೆನ್ಸ್ ಶುಡ್ ಬಿ ಮೇಂಟೈನ್ ಇನ್ನರ್ ಬ್ಯಾಲೆನ್ಸ್ ಅಮಿಡ್ಸ್ಟ್ ಲೈಫ್ ಸ್ಟಾರ್ಮ್ಸ್, ಪ್ರಾಕ್ಟೀಸ್ ಮಾಡರೇಷನ್, ಚಾಂಟ್ ಓಂ ನಮೋ ಭಗವತೆ ವಾಸುದೇವಾಯ ಫಾರ್ ಬ್ಯಾಲೆನ್ಸ್. ಸೊ ಇವಾಗ ಇಲ್ಲಿ ಯಾರಿಗೋ ಹೇಳ್ತಾ ಇದ್ದಾರೆ, ಸದ್ಯದಲ್ಲೇ ಏನೋ ಒಂದು ಸ್ಟಾರ್ಮ್ ಥರ, ಅಂದರೆ ಸಡನ್ ಲೈಫಲ್ಲಿ ಒಂದು ಇಂಬ್ಯಾಲೆನ್ಸ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ.
ಆಯಿತಾ. ಸೊ ಇದು ಎಚ್ಚರ ಕೊಟ್ಟು ಎಚ್ಚರ ವಹಿಸಿ ಅಂತ ಹೇಳ್ತಾ ಇದ್ದಾರಪ್ಪ. ಆ ಥರ ಸಿಚುಯೇಷನ್ ಬಂತು ಅಂತಂದರೆ ಇದು ಎಲ್ಲರಿಗೂ ಅನ್ವಯಿಸುತ್ತೆ ಅಂತಲ್ಲ, ಈ ಯಾವುದೇ ಕಾರ್ಡ್ ನಾನು ಏನು ಹೇಳಿದ್ರು ಎಲ್ರಿಗೂ ಅನ್ವಯಿಸುತ್ತೆ ಅಂತಲ್ಲ. ಸೊ ನೀವು ಗೊತ್ತಾಗತ್ತೆ, ಯಾರಿಗಾದ್ರೂ ಸಡನ್ನಾಗಿ ಏನಾದ್ರು ಒಂದು ಪ್ರಾಬ್ಲಮ್ ಆಯ್ತು ಅಂತಂದರೆ ಬ್ಯಾಲೆನ್ಸ್ ಆಗಿರಿ ಅಂತ ಇದ್ದಾರೆ ನೋಡಿ. ಮೇಂಟೈನ್ ಇನ್ನರ್ ಬ್ಯಾಲೆನ್ಸ್ ಅಮಿಡ್ಸ್ಟ್ ಲೈಫ್ಸ್ ಸ್ಟಾರ್ಮ್ಸ್. ಜೀವನದಲ್ಲಿ ಏರುಪೇರು ಅನ್ನೋದು ಇದ್ದೇ ಇರುತ್ತೆ. ಕೂಲಾಗಿ ತೊಗೊಳ್ಳಿ, ಏನೇ ಬಂದ್ರೂ ಕೂಲಾಗಿ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಚಾಂಟ್ ಮಾಡ್ಕೋತಾ ಇರಿ. ಸೊ ಬ್ಯಾಲೆನ್ಸ್ ಆಗುತ್ತೆ, ನಿಮ್ಮ ಮೈಂಡ್ ಕೂಲಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸರಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಲೈಕ್, ಕಮೆಂಟ್ಸ್, ಶೇರ್ಸ್ ಮರಿಬೇಡಿ. ಓಕೆ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.